ನಾಳೆ KS ಎಕ್ಸಾಮ್ ಇದೆ. ಆ ಎಕ್ಸಾಮ್ ನಡಿಬೇಕಂತಂದರೆ ನಮ್ಮ ಸಂಘಟನೆಯಿಂದ ತುಂಬ ಕಷ್ಟಪಟ್ಟು ಹೋರಾಟ ಮಾಡಿ ಅದು ಎಕ್ಸಾಮ್ ಮಾಡಿಸಿದ್ದು. ಆ ಎಕ್ಸಾಮ್ಸ್ಗೆ ಮುಖ್ಯವಾದ ಪಾತ್ರ ಯಾರು ವಹಿಸಿದ್ರಪ್ಪ ಅಂತಂದರೆ ನಮ್ಮ ಬೆಂಗಳೂರು ಅಧ್ಯಕ್ಷರಾದಂಥ ಸಂತೋಷ್ ಮುರುರಾವ್ ಮತ್ತು ದೇವಿ ಚರಣ್, ರವಿಕುಮಾರ್ ಮತ್ತು ಮಲ್ಲಣ್ಣ, ಶರಣ್ ಅಂತ ಹೇಳಿ, ಸತೀಶು, ಕೃಷ್ಣ ಮತ್ತು ನಮ್ಮ ರಾಯಚೂರು ಅಧ್ಯಕ್ಷರು ಅಮರ್ ಅಂತ ಹೇಳಿ, ಅದ್ರ ಜೊತೆ ಎಲ್ಲ ಸ್ಟೂಡೆಂಟ್ಸು ಪ್ರತಿಯೊಬ್ಬರು ಸಪೋರ್ಟ್ ಮಾಡಿದರು. ಮತ್ತು ಎಲ್ಲ ಇದು ಕೋಚಿಂಗ್ ಇನ್ಸ್ಟಿಟ್ಯೂಟು, ಪ್ರತಿಯೊಂದು ಕೋಚಿಂಗ್ ಇನ್ಸ್ಟಿಟ್ಯೂಟು ನಮ್ಮ ಬೆನ್ನೆಲುವಾಗಿ ನಿಂತ್ಕೊಂಡು ಅವತ್ತಿನ ದಿನ ಪಾರ್ಟಿಸಿಪೇಟ್ ಮಾಡಿ. ಮತ್ತು ಮುಖ್ಯವಾದ ಪಾತ್ರ ನಮ್ಮ ಜೊತೆ ಕೈ ಜೋಡಿಸಿದ್ದು ಕರವೇ ಇರ್ಬೋದು, ನಾರಾಯಣಗೌಡರು, ಅವರೆಲ್ಲ ಆ ಸಂಘಟನೆಯಲ್ಲಿರೋ ಎಲ್ಲರೂ ನಮ್ಮ ಜೊತೆ, ಬೇರೆ ಬೇರೆ ಸಂಘಟನೆಗಳು, ಸಾಹಿತಿಗಳು, ಪ್ರತಿಯೊಬ್ಬರೂ ನಮ್ಮ ಜೊತೆ ಕೈ ಜೋಡಿಸಿ KS ಎಕ್ಸಾಮ್ ಮಾಡಿಸ್ಬೇಕಂತ ಹೇಳಿ ಹೋರಾಟ ಮಾಡಿದ್ವಿ. KS ಎಕ್ಸಾಮ್ ಆಗಿದೆ. ಮತ್ತು ಅದರಲ್ಲೂ ಗ್ರಾಮೀಣ ಕನ್ನಡ ಭಾಗದವ್ರಿಗೆ, ಕನ್ನಡದಲ್ಲಿ ಎಕ್ಸಾಮ್ ಬರೆಯೋರಿಗೆ ತುಂಬ ಅನುಕೂಲ ಆಗಿದೆ. ಯಾಕಂದರೆ ಕನ್ನಡದಲ್ಲಿ ಮಿಸ್ಟೇಕ್ ಆಗಿರೋರಿಗೆ ಮತ್ತು ಎಲ್ಲರಿಗೂ ಇನ್ನೊಂದು ಅವಕಾಶ ಸಿಕ್ಕಿದೆ. ಎಲ್ಲರೂ ಆ ಒಂದು ಅವಕಾಶನ ಯುಟಿಲೈಸ್ ಮಾಡ್ಕೊಳ್ಳಿ. ಎಲ್ಲರೂ ನಾಳೆ ಎಕ್ಸಾಮ್ಸ್ ಚೆನ್ನಾಗಿ ಮಾಡಿ. ಮತ್ತು ಈ ಹಿಂದೆ ಆದಂಥ CTI ಮತ್ತು PDOದಲ್ಲಿ ತುಂಬ ಗೊಂದಲ ಸೃಷ್ಟಿ ಮಾಡಿದ್ದಾರೆ KPSC ಅವರು. ಕ್ವಶನ್ ಪೇಪರ್ ವಿತರಣೆ ಮಾಡೋದ್ರಲ್ಲಿ ವಿಳಂಬ ಮಾಡಿರೋದು ಆಗಿರ್ಬೋದು, ಕ್ವಶನ್ ಪೇಪರ್ ಸೀಲ್ ಓಪನ್ ಆಗಿರ್ಬೋದು, ಮತ್ತು ಸೆಕ್ಯೂರಿಟಿ ಸಿಬ್ಬಂದಿಗಳ್ನ ಯಾವ ರೀತಿ ಟ್ರೈನಿಂಗ್ ಮಾಡಬೇಕು, ಯಾವ ರೀತಿ ಕ್ವಶನ್ ಪೇಪರ್ ಎಕ್ಸಾಮ್ ಕಂಡಕ್ಟ್ ಮಾಡಬೇಕು, ಅದನ್ನೆಲ್ಲ KPSC ಒಂದು ಸ್ಟ್ರಿಕ್ಟ್ ಮೆಜರ್ ತೊಗೊಂಡು ಈ ಒಂದು KS ಎಕ್ಸಾಮ್ನ ಕರೆಕ್ಟಾಗಿ ನಡೆಸಬೇಕು. ಯಾಕೆಂದರೆ ತುಂಬ ಸ್ಟೂಡೆಂಟ್ಸು KPSCನೇ ನಂಬ್ಕೊಂಡಿದ್ದಾರೆ. ಆ ಒಂದು KS ಎಕ್ಸಾಮ್ಸು ಮತ್ತು ಅದು ಗೆಜೆಟೆಡ್, ಅದು ಗ್ರೂಪ್ A ಮತ್ತು ಗ್ರೂಪ್ B ಆಫೀಸರ್ಸು ಮತ್ತು KPSCಗಳು ಅಷ್ಟೇ ತುಂಬ ಸ್ಟ್ರಿಕ್ಟ್ ಮೆಜರ್ ತೊಗೊಬೇಕು. ಮತ್ತು ಇನ್ನೊಂದು ವಿಚಾರ ಏನಪ್ಪ ಅಂದರೆ, ಸ್ಟೂಡೆಂಟ್ಸಲ್ಲಿ ಯಾವ ಒಂದು KPSC ಮೆಂಬರ್ಸ್ ಇರ್ಬೋದು, ಹೊರಗಡೆಯವರು ಪೊಲಿಟಿಕಲ್ಲಿ ಇರ್ಬೋದು, ಯಾರೋ ದುಡ್ಡು ಕೊಟ್ಟರೆ ನೀವು ಒಂದು PDO ಜಾಬು, KS ಜಾಬ್ ಇರ್ಬೋದು, ಮತ್ತು CT ಎಕ್ಸಾಮ್ ಜಾಬ್ ಕೊಡ್ತೀನಿ ಅಂತ ಹೇಳಿ ನೀವು ದುಡ್ಡು ಕೊಟ್ಟು ಆಮೇಶಕ್ಕೆ ಏನಾದರೂ ಒಳಗಡೆ ಆದರೆ ನಿಜವಾಗ್ಲೂ ನಿಮ್ಮ ದುಡ್ಡು ಏನು ಕೊಟ್ಟಿದ್ದೀರಾ ಅದನ್ನು ಕಳ್ಕೊತೀರಾ. ಯಾಕೆಂದರೆ ಯಾವುದೇ ವಿಚಾರ ಆದ್ರೂ, ಯಾವುದೇ ಪೊಲಿಟಿಷಿಯನ್ಸ್ ಹತ್ರ ಹೋಗಲಿ, ನೀವೆಲ್ಲೇ ಹೋಗಿ ದುಡ್ಡು ಕೊಟ್ಟಿರೋ ವಿಚಾರ ಇರ್ಬೋದು, ಯಾವುದೇ ಒಂದು ಕ್ವಶನ್ ಪೇಪರ್ ಇದಾಗಿರ್ಬೋದು, ಸ್ಕ್ಯಾಮ್ ಆಗಿರೋವಂಥದ್ದು, ಪ್ರತಿಯೊಂದು ನಮ್ಮ ಸಂಘಟನೆಗೆ ವಿಚಾರ ತಿಳಿಯುತ್ತೆ. ನಾವು ಅದನ್ನು ಇಮಿಡಿಯೇಟ್ FIR ಮಾಡೋದ್ರ ಮುಖಾಂತರ ಆಗಿರ್ಬೋದು, ಮತ್ತು ಕಾನೂನು ರೀತಿ ಅದು ಎಲ್ಲ ಯಾವ ರೀತಿ ಹೋರಾಟ ಮಾಡಬೇಕು ನಾವು ಹೋರಾಟ ಮಾಡಿ, ಯಾವ ಪ್ರಾಮಾಣಿಕರು ಎಕ್ಸಾಮ್ಸ್ ಬರೀತಾಯಿದ್ದಾರೆ ಅವರಿಗೆ ನಾವು ನ್ಯಾಯ ದೊರಕಿಸೋದ್ರಲ್ಲಿ ನಾವು ಯಾವಾಗಲೂ ಅವ್ರ ಜೊತೆ ಇರ್ತೀವಿ. ದಯವಿಟ್ಟು ಈ ಒಂದು ಕೆಲಸ ಮಾಡೋಕ್ಕೋಗಬೇಡಿ. ಕರಪ್ಷನ್ನು ಮತ್ತು ಇಲ್ಲಿಗಲ್ ಆ್ಯಕ್ಟಿವಿಟೀಸ್ ಏನಿದೆ ಅದರಲ್ಲಿ ಯಾವತ್ತೂ ನೀವು ಆ ಕಿವಿನಿಗೂ ಕೊಡೋಕ್ಕೋಗಬೇಡಿ. ಆ ರೀತಿ ನೀವು ದುಡ್ಡು ಕೊಟ್ಟು ಲಕ್ಷ ಎಷ್ಟೋ ಜನ ಲಕ್ಷಾಂತರ ರೂಪಾಯಿ ದುಡ್ಡು ಕೊಟ್ಟು ಕಳ್ಕೊಂಡಿರೋರಿದ್ದಾರೆ. ಎಷ್ಟೊಂದು ಎಕ್ಸಾಂಪಲ್ ಇದೆ. ಮತ್ತು ಎಷ್ಟೊಂದು ಸ್ಟೇಷನಲ್ಲಿ FIR ಆಗಿದೆ. ದುಡ್ಡು ಕೊಟ್ಟಿದ್ದಾದಮೇಲೆ ವಾಪಸ್ ನೀವು ತೊಗೊಳಕ್ಕೆ ಬರೋಂಗಿಲ್ಲ. ಯಾಕೆಂದರೆ ನೀವು ಕೊಡೋದು ತಪ್ಪು ಮತ್ತು ನೀವು ಕೊಟ್ಟು ಈಸ್ಕೊಂಡಿರೋದು ತಪ್ಪು, ಎರಡೂ ತಪ್ಪಿರೋದ್ರಿಂದ ದಯವಿಟ್ಟು ಯಾರು ಕರಪ್ಷನ್ಗೆ ಒಳಗಾಗಿ ಯಾವುದೋ ಎಕ್ಸಾಮ್ಸ್ ನಿಮಗೆ ಮಾಡಿಸ್ಕೊಡ್ತೀನಿ ಅಂತ ಹೇಳೋದು ಅದೆಲ್ಲ ತಪ್ಪೋದು. ಯಾರು ಮಾಡಿಸ್ಕೊಡೋಕ್ಕಾಗಲ್ಲ. ಯಾಕೆಂದರೆ ಮೊದಲಿರೋ ರೀತಿ ಇಲ್ಲ ಇವಾಗ. ಯಾಕೆಂದರೆ ಸರ್ಕಾರನೂ ತುಂಬ ಸ್ಟ್ರಿಕ್ಟ್ ಮೆಜರ್ ತೊಗೊಂಡಿದೆ. ಯಾರೂ ಅಷ್ಟು ಈಸಿಯಾಗಿ ಕರಪ್ಷನ್ ಮಾಡೋಕ್ಕಾಗಲ್ಲ. ದಯವಿಟ್ಟು ಎಲ್ಲರೂ KS ಎಕ್ಸಾಮ್ ಚೆನ್ನಾಗಿ ಮಾಡಿ. ಆಲ್ ದಿ ಬೆಸ್ಟ್. ಮತ್ತು ನಾವು ಇವತ್ತು KSRTC ನಾಳೆ ಎಕ್ಸಾಮ್ ಬರೆಯೋದಕ್ಕೆ ಎಲ್ಲರಿಗೂ ಫ್ರೀ, ಅಂದರೆ ಹೆಣ್ಮಕ್ಳಿಗೆ ಆಲ್ರೆಡಿ ಫ್ರೀ ಇದೆ. ಮತ್ತು ಗಂಡು ಮಕ್ಳಿಗೂ ಬೇರೆ ಬೇರೆ ಡಿಸ್ಟ್ರಿಕ್ ಹೋಗೋದಕ್ಕೆ ಒಂದು KSRTC ಮತ್ತು BMTC ಅನುಕೂಲ ಆಗಲಿ ಅಂತ ಹೇಳ್ಬಿಟ್ಟು ಟ್ರಾನ್ಸ್ಪೋರ್ಟ್ ಮಿನಿಸ್ಟ್ರು ರಾಮಲಿಂಗಾರೆಡ್ಡಿ ಸರ್ಗೆ ಮನವಿ ಮಾಡಿದ್ವಿ. ಅವರು ಕೂಡ ಡಿಪಾರ್ಟ್ಮೆಂಟಲ್ಲಿ ಅವ್ರು ಚರ್ಚೆ ಮಾಡಿ ನಾವು ಏನು ಮಾಡಬೇಕು ಅದನ್ನು ಮಾಡ್ತೀವಪ್ಪ ಅಂತಲೇ ಹೇಳಿದ್ದಾರೆ. ಒಂದು ಪಾಸಿಟಿವ್ ರೆಸ್ಪಾನ್ಸ್ ಕೊಟ್ಟಿದ್ದಾರೆ. ನೋಡೋಣ, ಇನ್ ಕೇಸ್ ಏನಾದರೂ ಫ್ರೀ ಸಿಕ್ಕಿದ್ರೆ ಎಲ್ಲರೂ ಅನುಕೂಲ ಮಾಡಲಿ. ಮುಂದಿನ ದಿನಗಳಲ್ಲಿ ಎಲ್ಲ ಎಕ್ಸಾಮ್ಸು ಮೊದಲೇ ನಾವು ಅಡ್ವಾನ್ಸಲ್ಲಿ ಒಂದು ಮನವಿ ಕೊಟ್ಟು ಯಾವೆಲ್ಲ ಎಕ್ಸಾಮ್ಸ್ ಬರೀತಾರೆ ಅಡ್ಮಿಟ್ ಕಾರ್ಡು ಮತ್ತು ಆಧಾರ್ ಕಾರ್ಡ್ ತೊಗೊಂಡೋದ್ರೆ KSRTC ಮತ್ತು BMTCಯಲ್ಲಿ ಫ್ರೀ ಕೊಡೋವಂಥ ಒಂದು ಕೆಲಸ ಮಾಡಿಸ್ಬೇಕಾಗುತ್ತೆ. ಯಾಕೆಂದರೆ ಶಕ್ತಿ ಯೋಜನೆಯಲ್ಲಿ ಎಷ್ಟೋ ಜನ ಲಕ್ಷಾಂತರ ಮಹಿಳೆಯರಿಗೆ ಫ್ರೀ ಕೊಡ್ತಾಯಿದ್ದಾರೆ. ಹಾಗೆ ನಮ್ಮ ವಿದ್ಯಾರ್ಥಿಗಳು ಕೊಡೋದ್ರಿಂದ ತುಂಬ ಅನುಕೂಲ ಆಗುತ್ತೆ ಅಂತ ನಾನು ಕೇಳ್ಕೊಳಕ್ಕೆ ಇಷ್ಟಪಡ್ತೀನಿ. ಮತ್ತು ಮತ್ತೊಮ್ಮೆ ನೀವೆಲ್ಲರೂ ಎಕ್ಸಾಮ್ಸ್ ಚೆನ್ನಾಗಿ ಮಾಡಿ. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು.